ಜೀವನದಲ್ಲಿ ಏನೋ ಕಳ್ಕೊಂಡು ನಾನು ಕೂತಾನಲ್ಲ ಅವನೇ ಮದುವೆ ಹುಡುಗ. ಹೋಗಿರಲ್ವ ಅದು ಅಣ್ಣ. ಬಿಲ್ ಬಿಚ್ಚಿ ಅಣ್ಣ, ಬಿಲ್ಲು. ರಾಜ ರಾಜ ರಾಜ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಾಯ್ಸ್ ಕೊಡ್ತಾ ಇದ್ದೀನಿ. ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವಿವಾಗ ಪ್ರೀ ವೆಡ್ಡಿಂಗ್ ಶೂಟ್ಗೋಸ್ಕರ ಉಡುಪಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ನಮ್ಮ ಭಾವ, ಮತ್ತು ಪ್ರೀ ವೆಡ್ಡಿಂಗ್ ಕಪಲ್ಸ್ ಮತ್ತು ಅವ್ರ ಬ್ರದರ್. ನಾವು ಹೊರಟಿದ್ದೆ ಸಂಜೆ ಆಗಿರೋದ್ರಿಂದ ಆನ್ ದ ವೇ ಹೋಗ್ತಾ ಡಿನ್ನರ್ಗೆ ಅಂತ ನಿಲ್ಸಿದ್ದೀವಿ. ಡಿನ್ನರ್ ಮುಗಿಸಿ ಇವತ್ತು ಸ್ಟ್ರೇಟ್ ಅವೇ ಸಾಗರ್ಗೆ ಹೋಗಿ ಸ್ಟೇ ಆಗ್ತೀವಿ. ಮದುವೆ ಹುಡುಗ, ಮದುವೆ ಹುಡುಗಿ, ಮದುವೆ ಹುಡುಗಿ ತಮ್ಮ, ಮದುವೆ ಹುಡುಗ, ಮದುವೆ ಹುಡುಗಿ. ಜೀವನದಲ್ಲಿ ಏನೋ ಕಳ್ಕೊಂಡು ನಾನು ಕೂತಾನಲ್ಲ ಅವನೇ ಮದುವೆ ಹುಡುಗ. ನಾನು ನತದೃಷ್ಟಕ್ಕೆ ಅವನ ಫ್ರೆಂಡು, ಹಣೆ ಬರೋಕ್ಕೆ ಆ ಹುಡುಗಿ ಅವ್ನ ಹೆಂಡತಿ ಆಗವ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಒಬ್ರಿಗೊಬ್ರು ಆಗದೇ ಇಲ್ಲ ನಂಗೆ ಕೂತಿರೋ ಬಾವಮ್ಮ. ಈಗ ಬಾಮ ಇದನ್ನ ಏನು ವಿಚಾರಿಸ್ಕೊತಿಲ್ವಲ್ಲಮ್ಮ, ಅವನೇ ಮದುವೆ ಗಂಡು. Emotional damage. A few moments later. ಸೊ ಗೈಸ್, ನಾವು ಇನ್ನೇನು ಲೊಕೇಶನ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಸಿಗ್ತೀವಿ ನಿಮಗೆ. ಗುಡ್ ನೈಟ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಇವಾಗ 6:30 ಆಗಿದೆ. ನಾವು ಹೊರಡಕ್ಕೆ ರೆಡಿ ಆಗಿದ್ದೀವಿ. ಬಾಬಾ, ಗುಡ್ ಮಾರ್ನಿಂಗ್. ಹುಡುಗ ಹುಡುಗಿ ತಗಮ್ಮ ಕಾಲಾಗಿ ನಿಂತಾರಲ್ಲಿ ಮಾತಾಡ್ದ. ಗೈಸ್, ಫಸ್ಟ್ ಲೊಕೇಶನ್ಗೆ ನಾವು ಹೊರಟಿದ್ದೀವಿ. ಗೈಸ್, ವೆದರ್ ಅಂತೂ ತುಂಬ ಕ್ಲೌಡಿ ಆಗಿದೆ. ಜೋರಾಗಿ ಮಳೆ ಬರೋ ಥರನೇ ಇದೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಜಸ್ಟ್ ಈಗ ಫಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಿಮಗೆ ಪ್ರೀ ವೆಡ್ಡಿಂಗ್ ಕಪಲ್ಸ್ ಯಾರು ಅಂತ ಹೇಳೋದೇ ಮರ್ತೋಗ್ಬಿಟ್ಟೆ. ಯಾರು ಅಂತಂದರೆ ಹುಡುಗ ಬಂದು ನಮ್ಮ ಭಾವ ಅವರ ಕ್ಲೋಸ್ ಫ್ರೆಂಡೇನೆ. ಆ್ಯಂಡ್ ಹುಡುಗಿಗೆ ಮೇಕ್ ಓವರ್ ನಂದೇ ಆಗಿರೋದ್ರಿಂದ ನಾನು ಕೂಡ ಬಂದಿದ್ದೀನಿ. ಲೊಕೇಶನ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಪೀಸ್ಫುಲ್ ಆಗಿದೆ ಗೈಸ್. ಸೊ ಹುಡುಗ ಹುಡುಗಿ ಫೋಟೋಶೂಟ್ಗೆ ಅಂತ ಹೋಗ್ತಾ ಇದ್ದಾರೆ. ನಾನು ಅದೇ ಗ್ಯಾಪಲ್ಲಿ ಫೋಟೋ ತಗೊಳ್ಳೋಣ ಅಂತ ಹೋದೆ, ಬಟ್ ಅಷ್ಟರಲ್ಲಿ ಮಳೆ ಶುರು ಆಗೋಯ್ತು. ನಂದೇನೋ ಇರ್ಲಿ ಬಿಡಿ, ಪರವಾಗಿಲ್ಲ. ಬಟ್ ನಮ್ಮ ಕಪಲ್ದು ಇದೇ ಫಸ್ಟ್ ಲೊಕೇಶನ್ ಆಗಿರೋದ್ರಿಂದ ಇನ್ನೇನು ಶೂಟ್ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ಮಳೆ ಬಂದ್ಬಿಡ್ತು. ತುಂಬಾ ಜೋರಾಗಿ ಬರ್ತಾ ಇದೆ. ಎಷ್ಟೊತ್ತಿಗೆ ಮಳೆ ನಿಲ್ಲುತ್ತೋ ಗೊತ್ತಿಲ್ಲ. ಯಾವಾಗ ಗ್ಯಾಪ್ ಕೊಡುತ್ತೋ ಆ ಟೈಮಲ್ಲೆಲ್ಲ ಶೂಟ್ ಮಾಡ್ಕೋತಾ ಇದ್ದಾರೆ. ಬಟ್ ಏನೇ ಆಗಲಿ, ಪ್ರೀ ವೆಡ್ಡಿಂಗ್ ಶೂಟ್ ನೋಡೋದಕ್ಕಂತೂ ಸಖತ್ ಮಜಾ ಇರುತ್ತೆ ಗೈಸ್. ಒಂದೆರಡು ಕ್ಲಿಪ್ಸ್ ಹಾಕ್ತೀನಿ, ನೀವೇ ನೋಡಿ. ನಮಸ್ಕಾರ. ನಮ್ಮ ಅಣ್ಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಷ್ಟೇ. ಸೊ ಮಳೆ ಅಂತೂ ನಿಲ್ಲೇ ಇಲ್ಲ. ನಮಗಂತೂ ಸಖತ್ ಹೊಟ್ಟೆ ಹಸಿತಿತ್ತು. ಅದಕ್ಕೆ ನಾವು ತಿಂಡಿ ತಿಂದ್ಕೊಂಡು ಕಪಲ್ಗೂ ತಿಂಡಿ ತಗೊಂಡು ಬರ್ತೀವಿ ಅಂತ ನಾವು 3 ಜನ ಹೊರಟ್ವಿ ಗೈಸ್. ಆನ್ ದ ವೇ ಯಾವುದೋ ಒಂದು ರೆಸ್ಟೋರೆಂಟ್ ಸಿಕ್ಕಿದೆ, ಗೊತ್ತಿಲ್ಲ ಏನು ಸಿಗುತ್ತೆ ಅಂತ, ನೋಡಬೇಕು. ಗೈಸ್, ನೀವೇ ನೋಡ್ತಿರ್ಬೋದು ಮಳೆಗೆಲ್ಲ ಹೇಗಾಗಿದೆ ಅಂತ. ಸದ್ಯಕ್ಕಂತೂ ಇಲ್ಲಿ ಮಳೆ ನಿಂತಿದೆ, ಬಟ್ ಟೆಂಪಲ್ ಹತ್ರ ಮಳೆ ನಿಂತಿದೆಯೋ ಇಲ್ವೋ ಗೊತ್ತಿಲ್ಲ. ಪಾಪ ನಮ್ಮ ಕಪಲ್ಸ್ ಏನು ಮಾಡ್ತಿದ್ದಾರೋ ಏನೋ ಇಲ್ವಂತ. ಈ ದೋಸೆ ಹಂಗಂದ್ರೆ ಗೀ ದೋಸೆನಾ? ಅದು ಬಿಟ್ಟರೆ ಏನೂ ಇಲ್ವಾ? ಇಲ್ಲಿ ಟೀ ಕಾಫಿ ಮತ್ತು ಗೀ ದೋಸೆ ಬಿಟ್ಟರೆ ಬೇರೆ ಏನೂ ಆಪ್ಷನ್ಸ್ ಇಲ್ಲ ಗೈಸ್. ಬೆಳಗ್ಗೆ ಗೀ ದೋಸೆ ತಿನ್ನೋದಕ್ಕಾಗಲ್ಲ. ಸೊ ನೋಡಬೇಕು ಮುಂದೆ ಯಾವ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸಿಗುತ್ತೆ ಅಂತ. ಆನ್ ದ ವೇ ಹೋಗ್ತಾ ಇನ್ನೊಂದೆರಡು ಹೋಟೆಲ್ ಸಿಕ್ಕಿತ್ತು, ಬಟ್ ಅಲ್ಲೇನೂ ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ. ಸೊ ಲಾಸ್ಟ್ ಫೈನಲಿ ಒಂದು ಹೋಟೆಲ್ ಸಿಕ್ಕಿದೆ. ಅಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ
ಆಪ್ಷನ್ಸ್ ಪರವಾಗಿಲ್ಲ. ಸೊ ನಾವು ತಿನ್ಕೊಂಡು ಅವ್ರಿಗೂ ತಗೊಂಡು ಹೋದ್ವಿ. ಆ್ಯಂಡ್ ನಾವು ಹೋಗೋ ಅಷ್ಟರಲ್ಲಿ ಶೂಟ್ ಕೂಡ ಕಂಪ್ಲೀಟ್ ಆಗಿತ್ತು. ಅವರು ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಬಂದ್ವಿ. ಸದ್ಯಕ್ಕಂತೂ ಇಲ್ಲಿ ಮಳೆ ನಿಂತಿದೆ. ಇವ್ರು ಶೂಟ್ ಮುಗಿಯೋ ತನಕ ಇಲ್ಲಿ ಮಳೆ ಬರ್ದೇ ಇದ್ರೆ ಸಾಕು. ಇದೇನೆ ಸೆಕೆಂಡ್ ಲೊಕೇಶನ್. ಇದು ಕೂಡ ಟೆಂಪಲ್ ಇದೆ. ಫಸ್ಟ್ ಲೊಕೇಶನ್ ಏನಿತ್ತು ಅದಕ್ಕೂ ಇದಕ್ಕೂ ಏನಿಲ್ಲ ಅಂದ್ರೂ 1 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಆಗ್ಬೋದು ಅಷ್ಟೇನೆ. ಹೇಳ್ಬೇಕು ಅಂದ್ರೆ ಇಲ್ಲಿ ಲೈಟ್ ಆಗಿ ಬಿಸಿಲು ಬಂದಿದೆ. ಸೊ ಕಪಲ್ ಕೂಡ ಆರಾಮಾಗಿ ಶೂಟ್ ಮಾಡ್ಕೋಬಹುದು. ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಈ ಸ್ಪಾಟ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಅಕ್ಕನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅಕ್ಕ ಇಲ್ಲಿ ಇದ್ದಿದ್ರೆ ನಾವು ಇಬ್ರು ಸೇರ್ಕೊಂಡು ಎಷ್ಟು ಫೋಟೋ ಶೂಟ್ ಮಾಡ್ತಿದ್ವೋ, ಎಷ್ಟು ರೀಲ್ಸ್ ಮಾಡ್ತಾ ಇದ್ವೋ. ಅಕ್ಕ, ಐ ಮಿಸ್ ಯು ಅ ಲಾಟ್. ಶೂಟ್ ಎಲ್ಲ ಮುಗಿದ್ಮೇಲೆ ಮಧ್ಯೆ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೊರಡಬೇಕು. ನೋಡಿ ಗೈಸ್, ಹುಡುಗ ಅವ್ರ ಹುಡುಗಿಗೆ ಎಷ್ಟು ಕ್ಯೂಟಾಗಿ ಊಟ ಮಾಡಿಸ್ತಾ ಇದ್ದಾರೆ ಅಂತ. ಊಟ ಮುಗೀತು. ಇಲ್ಲೇ ಎಲ್ಲೋ ನಿಯರ್ ಬೈ ಅಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಹೋಗೋಣ. ರೀಚ್ ಆದ್ವಿ ವಾಟರ್ ಫಾಲ್ಸ್ ಹತ್ರ. ಬಟ್ ತುಂಬಾ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ಶೂಟ್ ಕೂಡ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಆ್ಯಂಡ್ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಆ ಲೊಕೇಶನ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಯಾವುದೋ ಫಾರೆಸ್ಟ್ ಲೊಕೇಶನ್ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಈ ಸ್ಪಾಟ್ ನೋಡ್ತಾ ಇದ್ರೆ ಊಟಿಯಲ್ಲಿರೋ ಪೈನ್ ಫಾರೆಸ್ಟೇ ನೆನಪಾಗುತ್ತೆ. ಸೇಮ್, ಏನು ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಚೆನ್ನಾಗಿದೆ. ಶೂಟ್ಗೆ ಅಂತ ಬಂದ್ವಿ. ಬಟ್ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಗೈಸ್, ಇವ್ರು ಯಾವ ಟೈಮಲ್ಲಿ ಸಾಂಗ್ ಸೆಲೆಕ್ಟ್ ಮಾಡಿದಾರೋ ಗೊತ್ತಿಲ್ಲ. ಇವ್ರ ಸಾಂಗ್ಗೆ ತಕ್ಕನಂಗೆ ಎಲ್ಲಿ ಹೋದ್ರೂ ಇವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಫೈನಲಿ ಡೇ 1 ಶೂಟ್ ಕಂಪ್ಲೀಟ್ ಆಯಿತು. ನಮ್ಮ ಭಾವ ನೋಡಿ ಗೈಸ್, ಎಷ್ಟು ಆರಾಮಾಗಿ ಕ್ರಿಕೆಟ್ ಸ್ಕೋರಿಂಗ್ ನೋಡ್ತಾ ಕೂತಿದ್ದಾರೆ. ಗೈಸ್, ಏನು ಹೇಳ್ತೀರಾ? ಈ ಸಲ ಕಪ್ ನಮ್ದೇ. ಅಂಡ್ ಫೈನಲಿ ಉಡುಪಿಯಲ್ಲಿರೋ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ಟೈಮ್ ಆಲ್ಮೋಸ್ಟ್ 10:45 ಆಗಿದೆ. ಬಂದಿದ ತಕ್ಷಣ ಫಸ್ಟ್ ಊಟಕ್ಕೆ ಬಂದಿದ್ದೀವಿ. ತುಂಬ ಹೊಟ್ಟೆ ಹಸಿತಾ ಇದೆ. ಏನು ಸಿಗುತ್ತೋ ಗೊತ್ತಿಲ್ಲ. ನಾವಿಲ್ಲಿ ಹೊಟ್ಟೆ ಹಸು ಅಂತ ಕೂತಿದ್ವಿ. ಬಟ್ ನಮ್ಮ ಕಪಲ್ ಅವ್ರದ್ದೇ ಲೋಕದಲ್ಲಿದ್ದಾರೆ. ಆರ್ಡರ್ ಮಾಡಿ 1/2 hour ಆಯಿತು, ಇನ್ನೂ ಊಟ ಬಂದಿಲ್ಲ. ಊಟ ಮಾಡಿ ಮಲ್ಕೋತೀವಿ ಗೈಸ್. ತುಂಬ ಟಯರ್ಡ್ ಆಗಿದೆ. ನಾಳೆ ಬೆಳಿಗ್ಗೆ ಸಿಗ್ತೀವಿ. ಗುಡ್ ನೈಟ್. ಹೆಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಟೈಮ್ ಬಂದು ಆಲ್ಮೋಸ್ಟ್ 7 o'clock ಆಗಿದೆ. ನಮ್ಮ ಕಪಲ್ ಕೂಡ ರೆಡಿ ಆಗಿದ್ದಾರೆ, ಹಾಗೆ ನಾನು ಕೂಡ ರೆಡಿ ಆಗಿದ್ದೀನಿ. ಇದು ನಮ್ಮ ರೂಮಿಂದ ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಬನ್ನಿ ಡೇ 2 ಫಸ್ಟ್ ಲೊಕೇಶನ್ಗೆ ಹೋಗೋಣ. ಮಳೆ ಇಲ್ಲ ಅಂತ ಫಸ್ಟ್ ಬೀಚ್ ಲೊಕೇಶನ್ ಮುಗಿಸ್ಕೊಳ್ಳೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಫುಲ್ಲು ಮಳೆ ಇತ್ತು. ಸೊ ಈ ಮಳೆ ನಿಲ್ಲೋ ಥರ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ತಿಂಡಿ ಆದರೂ ತಿನ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಮ್ಮ ಕಪಲ್ಗೆ ಎಷ್ಟು ಟೆನ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಅಕ್ಕಂಗಂತೂ ಫುಲ್ ಟೆನ್ಷನ್ನು. ತುಂಬ ಮಳೆ ಇರೋದ್ರಿಂದ ಶೂಟ್ ಹೇಗಾಗುತ್ತೋ ಏನೋ ಅಂತ ಪದೇ ಪದೇ ನಿನ್ನೆಯಿಂದ ಕಾಲ್ ಮಾಡ್ತಾನೆ ಇದ್ದಾರೆ ಗೈಸ್. ನನಗೂ ಎಲ್ಲ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ನಮ್ಮ ಅಕ್ಕ ಜೊತೆ ಮಾತಾಡಿನೇ ನನಗೆ ಹೊಟ್ಟೆ ಹಸಿತಿದೆ. ಸೊ ತಿಂಡಿ ತಿನ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ. ತಿಂಡಿ ಮುಗಿಸ್ಕೊಂಡು ಮತ್ತೆ ಬೀಚ್ಗೆ ಬಂದ್ವಿ. ಬಟ್ ಮಳೆ ಅಂತೂ ಇನ್ನೂ ಸ್ಟಾಪ್ ಆಗಿಲ್ಲ. ಆದರೂ ಪರವಾಗಿಲ್ಲ, ಮಳೆಯಲ್ಲೇ ಶೂಟ್ ಮಾಡೋಣ ಅಂತ ಹೋದ್ವಿ. ಬಟ್ ವೇವ್ಸ್ ತುಂಬ ಫಾಸ್ಟ್ ಇರೋದ್ರಿಂದ ಅಲ್ಲಿ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಮಳೆ ನಿಲ್ಲೇ ಇಲ್ಲ. ಆ್ಯಕ್ಚುಲಿ ಇವತ್ತು ಹೇಳಬೇಕಂದ್ರೆ ಏನೂ ಶೂಟ್ ಆಗೇ ಇಲ್ಲ. ಅದಕ್ಕೆ ಔಟ್ಡೋರ್ ಶೂಟ್ ಅಂತೂ ಮಳೆಯಿಂದ ಇವತ್ತು ಮಾಡೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಇಂಡೋರ್ ಶೂಟ್ ಆದರೂ ಮುಗಿಸೋಣ ಅಂತ ಹೇಳಿ ನೆಕ್ಸ್ಟ್ ಲೊಕೇಶನ್ಗೆ ಹೊರಟಿದ್ದೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಥೀಮ್ಸ್ ಇದೆ, ಕಲರ್ಫುಲ್ ಆಗಿದೆ, ಒಂಥರ ಕ್ಯೂಟ್ ಆಗಿದೆ. ಇಲ್ಲೇ ತುಂಬ ಥೀಮ್ಸ್ ಇದ್ದಿದ್ರಿಂದ ಈವನ್ ಹುಡುಗ ಹುಡುಗಿಗೂ ಯಾವುದೇ ರೀತಿ ಬೆಳಗ್ಗೆಯಿಂದ ಶೂಟ್ ಆಗಿರಲಿಲ್ಲ. ಅದಕ್ಕೆ ಇಲ್ಲೇ 2 ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿದ್ರು. ಫೈನಲಿ ಇಂಡೋರ್ ಶೂಟ್ ಮುಗಿಸಿ ರೆಸಾರ್ಟಿಗೆ ವಾಪಸ್ ಬಂದಿದ್ದೀವಿ. ರೆಸಾರ್ಟಲ್ಲಿ ಒಂದಷ್ಟು ಶೂಟ್ ಮುಗಿಸೋಣ ಅಂತ ರೆಡಿ ಆಗಿದ್ದಾರೆ ನಮ್ಮ ಹುಡುಗಿ. ಗೈಸ್, ರೂಮ್ ಅಂತೂ ತುಂಬ ಮೆಸ್ಸಿಯಾಗಿದೆ, ಇಗ್ನೋರ್ ಮಾಡಿ ಅದನ್ನು. ಬನ್ನಿ ಹುಡುಗ ರೆಡಿ ಆಗಿದ್ದಾರಾ ಏನು ಅಂತ ನೋಡೋಣ.
ಕೋಲ್ಡ್ ಜಾಸ್ತಿ ಆಗಬಾರ್ದು ಅಂತ ಕುಡಿತವ್ರೆ. ಗೈಸ್ ಅಣ್ಣ ನೋಡಿ ಎಷ್ಟು ಆರ್ಗನೈಸ್ ಆಗಿ ಇಟ್ಕೊಂಡಿದ್ದಾರೆ ಅವ್ರ ಬಟ್ಟೆ ಎಲ್ಲ. ಸೊ ಇವಾಗ ರೆಸಾರ್ಟ್ ಅಲ್ಲಿ ಫೋಟೋಶೂಟ್ ಸ್ಟಾರ್ಟ್ ಆಗಿದೆ. ನಾನು ಹೋಗಿಲ್ಲ, ನಾನು ಆಕ್ಚುಲಿ ರೂಮ್ ಬಾಲ್ಕನಿಯಿಂದನೇ ಶೂಟ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್ ವ್ಯೂ ಹೀಗಿದೆ. ರೆಸಾರ್ಟ್ ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ಫುಡ್ ವೈಸ್ ವರ್ಸ್ಟ್ ಗೈಸ್, ಏನೂ ಚೆನ್ನಾಗಿಲ್ಲ ಅಲ್ಲಿ, ಆಪ್ಷನ್ಸ್ ಇಲ್ಲ. ಸೊ ರೆಸಾರ್ಟಲ್ಲಿ ಶೂಟ್ ಮುಗಿಸಿ ಮತ್ತೆ ಬೀಚ್ಗೆ ಬಂದಿದ್ದೀವಿ. ಬೆಳಗ್ಗೆಯಿಂದ ಇದು 3rd ಟೈಮ್ ನಾವು ಇಲ್ಲಿಗೆ ಬರ್ತಾ ಇರೋದು. ಕಪಲ್ಸ್ ಇಷ್ಟು ದೂರ ಬಂದಿರೋದೇ ಬೀಚ್ ಶೂಟ್ಗೋಸ್ಕರ. ಸೊ ಬೆಳಗ್ಗೆಯಿಂದನೂ ಬಿಟ್ಟಿಲ್ಲ ಅಂತ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದ್ರು. ಸೊ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಕಪಲ್ಸ್ನ ಮತ್ತು ಕ್ಯಾಮ್ರಾಮನ್ನ ಮಾತ್ರ ಶೂಟ್ಗೆ ಅಂತ ಬಿಟ್ಟರು. ನಾವೆಲ್ಲ ಈಚೆನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಬೀಚಲ್ಲಿ ಶೂಟ್ ಮುಗಿಸಿ ಲಾಸ್ಟ್ ಫೈರ್ ಕ್ಯಾಂಪ್ ಒಂದು ಬಾಕಿ ಇತ್ತು. ಇದನ್ನು ಕೂಡ ಮುಗಿಸ್ಕೊಂಡು ರೆಸಾರ್ಟಿಂದ ಇವತ್ತು ಹೊರಡ್ತೀವಿ ಗೈಸ್. ಇವ್ರದ್ದು ಕಂಪ್ಲೀಟ್ ಫೋಟೋಶೂಟ್ ಬರೀ ಮಳೆಯಲ್ಲೇ ಆಗಿದೆ. ಇವ್ರು ಎಲ್ಲೆಲ್ಲಿ ಶೂಟ್ಗೆ ಅಂತ ಬರ್ತಾ ಇದ್ರು ಅಲ್ಲೆಲ್ಲ ಮಳೆ ಶುರು ಆಗೋಗ್ತಾ ಇತ್ತು. ನೋಡಿ ಇಲ್ಲೂ ಕೂಡ ಇರಲಿಲ್ಲ. ಇವಾಗ ಮತ್ತೆ ಕ್ಯಾಂಪ್ ಫೈರಲ್ಲೂ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಲಾಸ್ಟ್ ಶೂಟ್ ಮುಗೀತು. ರೂಮ್ ಖಾಲಿ ಮಾಡಿ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಆದರೂ ಈ ಶೂಟ್ನ ತುಂಬ ಎಂಜಾಯ್ ಮಾಡಿದ್ವಿ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಂದಾಗಿಂದ ಹೋಗೋ ತನಕನೂ ಬರೀ ಮಳೆ ಮಳೆ ಮಳೆ. ಓಕೆ ದೆನ್ ನಾವಿವಾಗ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಇವಾಗ ಡಿನ್ನರ್ ಮುಗಿಸಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ದೇವ್ರ ದರ್ಶನಕ್ಕೆ. ಯಾಕಂದರೆ ನಾವು ಇಲ್ಲೂ ದರ್ಶನ ಮುಗಿಸ್ಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗಿ ನಾವು ಮೈಸೂರಿಗೆ ಬೇಗ ರೀಚ್ ಆಗಬೇಕಿತ್ತು. ವೀಕ್ ಡೇಸ್ ಆಗಿರೋದ್ರಿಂದ ರೂಮ್ಸ್ ಅವೈಲಬಲ್ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಇಲ್ಲೆಲ್ಲೂ ರೂಮ್ ಸಿಗ್ತಾ ಇಲ್ಲ. ನೋಡ್ಬೇಕು ಎಲ್ಲಿ ಸಿಗುತ್ತೆ ಅಂತ. ಗುಡ್ ಮಾರ್ನಿಂಗ್ ಗಾಯ್ಸ್. ನೈಟ್ ತುಂಬ ಲೇಟ್ ಆಗಿರೋದ್ರಿಂದ ನಾವು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲರೂ ದೇವ್ರ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಇಲ್ಲಿ ಅಂಗಡಿಗಳಲ್ಲಿ ಡ್ರೆಸ್ ಸಿಕ್ತು. 4 ಗಂಟೆಗೆ ತಗೊಂಡು ರೆಡಿನೂ ಹೋದು 4 ಗಂಟೆಗೆ ರೆಡಿ ಆಗೋದು ಏನು ಪ್ರಯೋಜನ ಇಲ್ಲ. 6:30ಗೆ ದರ್ಶನ. ಫಸ್ಟು ಸ್ಟಾರ್ಟಿಂಗು ನೋಡಿ ಶೂಟ್ ಮುಗಿಸಿ ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ಇಲ್ಲೂ ಕೂಡ ಮಳೆ ಮಳೆ ಮಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಕ್ಕ ಪ್ರೀ ವೆಡ್ಡಿಂಗ್ ಟೈಮಲ್ಲೂ ಇದೇ ತರ ಮಳೆನೆ. ಬಟ್ ಏನಂದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಮಳೆ ಬರ್ತಿತ್ತು, ಶೂಟ್ ಮಾಡ್ಬೇಕಾದ್ರೆ ಮಳೆ ನಿಂತೋಗ್ತಿತ್ತು. ಬಟ್ ಇವ್ರದ್ರಲ್ಲಿ ಕಂಪ್ಲೀಟ್ ಉಲ್ಟಾ. ಟ್ರಾವೆಲ್ ಮಾಡ್ಬೇಕಾದ್ರೆ ಮಳೆ ಇರಲ್ಲ, ಶೂಟ್ ಮಾಡಕ್ಕೆ ಅಂತ ಹೋದ ತಕ್ಷಣ ಮಳೆ ಬಂದ್ಬಿಡ್ತಾ ಇತ್ತು. ನಾವಿವಾಗ ದರ್ಶನಕ್ಕೆ ಬಂದಿದ್ದೀವಿ. ಅರ್ಲಿ ಮಾರ್ನಿಂಗ್ಗೆ ಬಂದಿರೋದ್ರಿಂದ ಬೇಗ ದರ್ಶನ ಆಗುತ್ತೆ ಅಂತ ಅನ್ಕೊಂಡ್ವಿ. ಬಟ್ 6:30ಗೆ ಬಂದಿರೋದಕ್ಕೆ 11:30ಗೆ ದರ್ಶನ ಆಯ್ತು ಗೈಸ್. ದರ್ಶನ ಮುಗಿಸ್ಕೊಂಡು ಏನೇ ಆದ್ರೂ ಧರ್ಮಸ್ಥಳ ಪ್ರಸಾದ ಮಿಸ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಅದಕ್ಕೆ ಪ್ರಸಾದಕ್ಕೆ ಅಂತ ಬಂದ್ವಿ. ಪ್ರಸಾದ ತಿನ್ಕೊಂಡು ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೊರಡೋಣ ಅಂತ ಬಂದ್ವಿ. ಬಟ್ ಮಳೆ ಇನ್ನ ಜೋರಾಗಿ ಬರ್ತಾನೇ ಇದೆ. ನಮ್ಮ ಬಾವ ಕಾರ್ ತರ್ತಾರೆ ಅಂತ ವೆಯ್ಟ್ ಮಾಡಿ ಮಾಡಿ ನಾವೇ ಕಾರ್ ಹತ್ರಕ್ಕೆ ಹೋಗ್ತಾ ಇದೀವಿ. ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೊರಟ್ವಲ್ಲ, ಅಲ್ಲಿ ಆನ್ ದ ವೇ ಬರ್ತಾ ಒಂದು ಕ್ರಾಸಿಂಗ್ ಇತ್ತು. ಅಲ್ಲಿ ಹಳ್ಳ ತರ ಇತ್ತಲ್ಲ, ಅಲ್ಲಿ ಪಾಸ್ ಆಗಿದ ತಕ್ಷಣನೇ ಟೈರ್ ಪಂಚರ್ ಆಯ್ತು. ನಮ್ದು ಸೇರಿ ಇದೇ ತರ 4 ಕಾರ್ ಪಂಚರ್ ಆಗಿದೆ. ನಮ್ಮ ಮುಂದೆ ಒಂದು ಕಾರ್ ನಿಂತಿದೆಯಲ್ಲ, ಅದು ಕೂಡ ಇದೇ ತರ ಪಾಸ್ ಆಗ್ಬೇಕಾದ್ರೆ ಪಂಚರ್ ಆಗಿರೋದು. ಪಂಚರ್ ಆಗಿದೆ ಗಾಯ್ಸ್.
ನಮ್ಮ ಅಣ್ಣವ್ರು ಸರಿ ಮಾಡ್ತಾ ಇದ್ದಾರೆ. ಅವರು ಪಂಚರ್ ಹಾಕೋ ಟೈಮಲ್ಲಿ ನಾವು ಫುಲ್ ಜಾರ್ ಸೋಡಾ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಯಾವ ಫ್ಲೇವರ್ ಅಂಕಲ್ ಇದು? ಕೋಕನ ನೀವು ಫಸ್ಟ್ ಕೊಡು, ಟ್ರೈ ಮಾಡಿ. ಮ್ಯಾಂಗೋ ಏನದು? ಪುನಾರ್ ಪುಳ್ಳಿ. ಎಕ್ಸೈಟ್ಮೆಂಟ್. ಫಸ್ಟ್ ಟೈಮ್ ಕುಡಿತೀಯಾ? ಫುಲ್ ಜಾರ್ ಸೋಡಾ ಬಾ, ಟ್ರೈ ಮಾಡು. ಕಾಣಿಸ್ತಿರೋದು ಎತ್ತಿ ಎತ್ತಿ ಬೇಗ ಬೇಗ ಏರಿಸ್ಬೇಕು. ಕುಡಿಬೇಕು ಒಂದೇ ಸತಿ. ರೆಡಿ? ಹೆಂಗಿದೆ ಟೇಸ್ಟ್? ಕುಡೀರಿ ಅದು. ಖಾರನೇ ನನಗೆ ಹೊಡೆದಿದ್ದು ಘಾಟು. ನಾನು ಕೊಡ್ತೀನಿ ಬಿಡಿ. ಬೇಡ, ಕುಡೀರಿ ಕುಡೀರಿ, ಪರವಾಗಿಲ್ಲ. ಫುಡ್ ಬ್ಲಾಗರ್ ಆಗ್ಬಿಟ್ರಂತೂ. ಎಷ್ಟು ದಿನದಿಂದ ಟ್ರೈ ಮಾಡ್ಬೇಕಂತ. ಟೈರ್ ಚೇಂಜ್ ಮಾಡಿ ಇವಾಗ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ. ನಾವು ಸುಬ್ರಹ್ಮಣ್ಯಕ್ಕೆ ಬರೋ ಅಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು. ಈಚೆಯಿಂದನೇ ದೇವ್ರಿಗೆ ಕೈ ಮುಗ್ದು ಊಟ ಮಾಡಿ ಬರೋ ಅಷ್ಟರಲ್ಲಿ ಮಳೆ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಮಳೆಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೇ ಒಂಥರ ಖುಷಿ. ಆ್ಯಕ್ಚುಲಿ ಇದನ್ನು ಹೇಳೋದಕ್ಕಿಂತನೂ ಫೀಲ್ ಮಾಡಬೇಕು. ಫೀಲ್ ಮಾಡಿದವ್ರಿಗೇನೆ ಗೊತ್ತಿರುತ್ತೆ ಇದ್ರ ಖುಷಿ ಏನಂತ. ನೀವು ಫಾಲ್ಸ್ ನೋಡೋದಕ್ಕೆ ಎಲ್ಲೂ ಹೋಗ್ಬೇಕಾಗೇ ಇಲ್ಲ, ಇಲ್ಲೇ ಎಷ್ಟೊಂದು ಸಿಗ್ತವೆ ಈ ಟೈಮಲ್ಲಿ ಬಂದ್ಬಿಟ್ರೆ. ಆನ್ ದ ವೇನೇ ಈ ಥರ ಚಿಕ್ಕ 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 ಫಾಲ್ಸ್ಗಳು ಸಿಗ್ತಾನೇ ಇರ್ತವೆ. ಬಟ್ ಬೇಜಾರೇನಂದರೆ ಕೆಳಗಡೆ ಇಳಿದು ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ. ಅದೊಂದು ಫೀಲ್ ಆಗ್ತಾ ಇದೆ. ಬಟ್ ವ್ಯೂ ಮಾತ್ರ ಸೂಪರ್ಬ್ ಆಗಿದೆ. ಇವಾಗ ನೀವು ನೋಡ್ತಾ ಇರೋದು ಬಿಸ್ಲೆಘಾಟ್ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಇದನ್ನ ಹೆವೆನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ನಿಮಗೆ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಏನೂ ಗೊತ್ತಾಗ್ತಾ ಇಲ್ಲ, ಬಟ್ ಎದುರುಗಡೆಯಿಂದ ನೋಡೋರ್ಗೇನೆ ಗೊತ್ತಾಗೋದದು ಆ ವ್ಯೂ ಹೇಗಿದೆ ಅಂತ. ಆ್ಯಕ್ಚುಲಿ ಅಲ್ಲಿಂದ ಬರೋದಕ್ಕೇನೆ ನಮಗೆ ಮನ್ಸಾಗ್ತಾ ಇಲ್ಲ. ಇಟ್ಸ್ ಸ್ವರ್ಗ ಗೈಸ್ ಇದು. ಫಾಗ್ ತುಂಬ್ಕೊಂಡಿರೋದಕ್ಕೆ ನಿಮಗೆ ಏನೂ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಅಲ್ಲಿ ನಿಂತು ಫೀಲ್ ಮಾಡೋರ್ಗೇನೆ ಗೊತ್ತಾಗುತ್ತೆ ಅದು ಆ ಫೀಲ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ನನಗಂತೂ ಮಾತೇ ಬರ್ತಾ ಇಲ್ಲ. ಜಸ್ಟ್ ವಾವ್ ಅಷ್ಟೆ. ಆನ್ ದ ವೇ ಟೀ ಬ್ರೇಕ್ ಅಂತ ನಿಲ್ಸಿದೀವಿ. ಸೊ ಮೀಟ್ ದಿಸ್ ಲಿಟಲ್ ಕ್ಯೂಟಿ ಪೆಪ್ಸಿ.
ಟೀ ಬ್ರೇಕ್ ಮುಗಿಸ್ಕೊಂಡು ಹೊರಟಿದೀವಿ. ಇವಾಗ ಸೋಮವಾರಪೇಟ್ ರೂಟ್ ಮೇಲೆ ಹೋಗ್ಬೇಕು. ಸೋಮವಾರಪೇಟ್ ಅಂದಿದ ತಕ್ಷಣ ಮರೆಯೋದಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ಅಕ್ಕನ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಅಲ್ಲೇ ಆಗಿದ್ದು. ಅವಾಗ್ಲೂ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಅದ್ರಲ್ಲಿ ಒಂದು ಸ್ಪಾಟ್ ಆನ್ ದ ವೇ ಸೋಮವಾರಪೇಟ್ ಹತ್ರ ಸಿಗುತ್ತೆ. ಕತ್ಲ ಆಗೋ ಅಷ್ಟರಲ್ಲಿ ನಾವೇನಾದ್ರು ರೀಚ್ ಆದ್ರೆ ನಿಮ್ಗೆ ತೋರಿಸ್ತೀವಿ. ಇಷ್ಟು ಹೋಗ್ಲಿಸ್ಕೊಂಡ್ಮೇಲೂ ಅಷ್ಟು ಟೈಮ್ ಇಲ್ಲ ಆಟ ಜೋರಾಗಿ ಜೋರಾಗಿ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ಅಷ್ಟೇ. ಆಮೇಲೆ ಹೇಳಮ್ಮ ನೀನು. ವೀರ ವೀರ ಶೂರ 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 ಅಮ್ಮೀರ. ಹೇಳಪ್ಪ ನೀನು. ಇನ್ಯಾವ್ದು ನಾಗವಲ್ಲಿ ಸಾಂಗ್ ಅದಲ್ಲ ಹೇಳೋ. ಇಲ್ಲಿ ಮೇಡಮ್ ಬಂತು ನೋಡಿ ನಿಮ್ದು ನಮ್ದು ಫುಡ್ ಶೋಡು. ಸೊ ಇದೇನೆ ನಮ್ಮ ಅಕ್ಕನ ಪ್ರೀ ವೆಡ್ಡಿಂಗ್ ಶೂಟ್ ಆಗಿದ್ ಸ್ಪಾಟ್. ಬಾಣೆ ಅಂತ ನೇಮು ಇದ್ರದ್ದು. ಇಲ್ಲೇ ಫೋಟೋಸ್ ಕೂಡ ಆಡ್ ಮಾಡ್ತೀನಿ ನೋಡಿ. ರಾಜ 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 ಇರುವನು ಗೊತ್ತಾ ನನ್ನ ರಾಜ 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 ಕನಸಿನ ರಾಜ ರಾಜರ ರಾಜ ಜೀವದ ಒಳತಿಯೇ. ರಿಪೀಟ್ ಆಡಂಗಿಲ್ಲ. ಅದೇ ಎಲ್ಲ ಆಡಿದ್ನೋ ಅವ್ರು ಆಡಿದ್ರು. ಅವ್ರು ಜಗವೇ ನೀನು ಗೆಳತಿಯ ಫಸ್ಟ್ ಆಡಿದ್ವ ಅವ್ರು ಅದೇ ಆಡಿದ್ ಫಸ್ಟ್. ಅದಿಯಾ ಬೇರೆ ಹೇಳಿ ಅಣ್ಣ, ನೀವ್ ಹೇಳ್ಕೊಡಂಗಿಲ್ಲ, ಸುಮ್ನೆ ಇರಿ ಅಣ್ಣ. ಮಸ್ತಾಗವ ಅದೇ ಅದೇ ಇಷ್ಟ ಟೈಮ್ ತಗೊಳಂಗಿಲ್ಲ. ನಾನು ಯೋಚನೆ ಮಾಡ್ಬೇಕು. ನಾನು ಇಷ್ಟೊಂದು ಡ್ರೈವ್ ಮಾಡ್ಕೊಂಡು ಯೋಚನೆ ಮಾಡ್ಬೇಕು. ಹೇಳಿ ಬಾಬಪ್ಪ, ಇನ್ನೇನು ಹೇಳ್ಕೊಟ್ರಲ್ಲ. ನಾನು ಹೇಳ್ತೀನಿ. ಬರಲಿ ಎದುರೇ ನಿಲ್ಲಲಿ, ಜಗವೇ ಬರಲಿ ಎದುರೇ ನಿಲ್ಲಲಿ, ಯಾರಿಗೂ ಅಂಜೋದಿಲ್ಲ, ಒಲವು ಗೆಲುವು ಒಲವು ಗೆಲುವು, ಗೆಲುವು ಗೆಲುವು ತಡೆಯೋದಿಲ್ಲ, ಗೆಲುವು ಗೆಲುವು ಎದುರಲಿ ಲೋಕವು ಸಾಲ ಕೇಳೋ ಕೂಲಿ ಕಣೋ. ನೋಣ ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ, ಈತನಂತರಾಳ ಹೇಗೋ ನೀತಿ ನೀತಿ ರೀತಿ ಹೇಗೋ, ನಾ ಕಾಣೆ ನನ್ನ ದೇವರಾಣೆ, ಬಲಾರೆ ಇವ ಬಾರಿ ಮೋಸಗಾರ, ಬಲಾರೆ ಇವ ತೀರ ಮೋಸಗಾರ, ಬಲಾರೆ ಇವ ಬಾರಿ ಮೋಚುಗಾರ, ಬಲಾರೆ ಇವ ತೀರ ಮೋಸಗಾರ. ಹೇಳಿ ಅಲ್ವಾ? ಹೇ ನವಿಲೆ ಹೆಣ್ಣವಿಲೆ, ಹೇ ನವಿಲೆ ನವಿಲೆ ಹೆಣ್ಣವಿಲೆ ನವಿಲೆ, ಬಾ ನವಿಲೆ ನವಿಲೆ ಬಾರೆ ನವಿಲೆ ನವಿಲೆ, ಸೌಂದರ್ಯ ಲೋಕದಿಂದ ಜಾರಿದೆ, ನೋಡೋಕೆ ಮೂರು ಕಣ್ಣು ಸಾಲವೇ. ದೇವರು ವರವ ಕೊಟ್ರೆ ನಾನಿರ್ಬೇಕು. ಇನ್ನೇನ್ ಮದುವೆ ಆಗೋಯ್ತಾ? ಇನ್ನೇನ್ ತೋರ್ಬೇಡ ನೀನು, ಸಾಕು.
ಹೇಳಿ ಪಾಪ ಅವ್ರು ನಾಚ್ಕತ್ತವ್ರೆ. ಬರ್ತೆ ಹೋಯ್ತದು. ಎಲ್ಲವೇ ಸಾಕು ಬಿಡಿವಾ. ಈಗ ನೀವ್ ಹೇಳಿ. ನನ್ನ ಸಾಂಗ್ ವಸಂತ ಕಾಲ ಬಂದಾಗ ನಾವು ಅವೆಲ್ಲ ಹೊರಗಡೆ ಬರ್ತಾವೆ ಈಗ. 90s ಎಲ್ಲ ಹೊರಗಡೆ ಬರ್ತಾವೆ ಈಗ. ಅಂತರಕ್ಷಿಕ ಹೂ ಹೇಳಪ್ಪಕ್ಕ. ನಿಂದು ಯಾವ್ದು ಬರ್ತಾ ಸಾಂಗ್ ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನು ಹೇಳು. ನೀನ್ ನಿಮ್ ಜನರೇಷನ್ ಹೇಳ್ತಾ ಇದೆ. ನಮ್ ತಾವೆಲ್ಲ ಗುಂಪು ಹೋಗಿಲ್ಲ. ಪಾಯಿಂಟ್. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚಲುವೆ ಚಲುವಿನ ಹೂವೆ, ಸೌಗಂಧ ಹೂವಲ್ಲಿ ತುಂಬಿಕೊಂಡಿದ್ದೇನು ಸಂಗೀತ. ಹೂವೆ ಬಾನೆ ತಗೊಳ್ಳಿ. ವಾ ವಾ. ವಂದನೆ ಟಿರಿಟಿ ಟಿರಿಟಿ ಸಾವಿರ ವಂದನೆ ಟಿರಿಟಿ ಟಿರಿಟಿ. ಸಾಧನೆ ತೋರಿದ ಗಾಡೆಗೆ, ಗೆಲುವಿನ ಬಂಗಾರಿಗೆ, ಒಲವಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಹೇಳಿ ಏನ್ ಅನ್ನಿಸ್ತು ಅಂತ. ಇಷ್ಟು ವಿಡಿಯೋ ಮಾಡೋದಕ್ಕೆ ಒಂದು ಫೈನಲ್ ಟಚ್ ಅಪ್. ಏನ್ ಅನ್ನಿಸ್ತು ಪ್ರೀ ವೆಡ್ಡಿಂಗು? ಪ್ರೀ ವೆಡ್ಡಿಂಗ್ ಚೆನ್ನಾಗಿತ್ತು, ಮಜಾ ಮಾಡಿದ್ವಿ. 3 days ಹೆಂಗಿತ್ತು? 3 days ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಆಯ್ತು ಊಟ ಆಮೇಲೆ ಅಷ್ಟೇ, ಬಾಯ್. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಅಂಟಿಲ್ ದೆನ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.